ಗಾಯ್ಸ್ ಮುಗೀತು ಕತೆ. ಎಲ್ಲರ ಕಥೆನೂ ಮುಗೀತು. ಇದೇ ವರ್ಣಗೂ ಎಲ್ಲರ ಕಥೆನೂ ಮುಗೀತು. ಆಗಲ್ಲ, ತಡ್ಕೊಳಕ್ಕಾಗಲ್ಲ. ಮಾಗ ಮುಗೀತು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾಪ್ಟರ್. ಓ ಮೈ ಗಾಡ್, ಏನ್ ನಡೀತಾ ಇದೆ? ಕ್ರೇಜಿ. ಓಕೆ, ಈ ಚಾಪ್ಟರ್ ನಾವು ರಿವ್ಯೂ ಮಾಡ್ತಾ ಇರೋದು ಒನ್ ಪೀಸ್ ಚಾಪ್ಟರ್ 150. ಚಾಪ್ಟರ್ನ ಹೆಸರು ಡೋಮಿ ರಿವರ್ಸಿ. ಸೂಪರ್ ಕ್ರೇಜಿ. ಲೆಟ್ ಸ್ಟಾರ್ಟ್. ಓಕೆ, ಚಾಪ್ಟರ್ ಸ್ಟಾರ್ಟಿಂಗ್ ನಮಗೆ ಯಮಾಟೋ ಕವರ್ ಪೇಜ್ ಸ್ಟೋರಿ ಸಿಕ್ಕಿದೆ. ಯಮಾಟೋ ಕವರ್ ಪೇಜ್ ಸ್ಟೋರಿ ಯಮಾಟೋ, ಓಟಿ ಮತ್ತೆ ಪೇಜ್ 1 ಇಬ್ರು ಸೇರ್ಕೊಂಡು ಇವಾಗ ಹಾಕುಮಾ ರೀಜನ್ಗೆ ಬಂದಿದ್ದಾರೆ. ಹಾಕುಮಾ ರೀಜನ್ ಅಲ್ಲಿ ಯಾಸುರಿ ಸೋರ್ನ ಅಲ್ಲಿ ಇಡೋದಿಕ್ಕೆ, ಸರಿನಾ, ಎಲ್ಲ ಎನ್ಮಾಸ್ಟ್ರಿನ್ ಎಲ್ಲ ಇರುತ್ತಲ್ಲ, ಅಲ್ಲಿ ಎನ್ಮಾಸ್ಟ್ರಿನ್ ಹಾಕುಮಾ ರೀಜನ್ ಅಲ್ಲಿ ಇರೋದಕ್ಕೆ ಬಂದಿದ್ದಾರೆ. ಮತ್ತೆ ಇಲ್ಲಿ ಪಿಲ್ಗ್ರಮೇಜ್ ನ ಕಂಪ್ಲೀಟ್ ಆಯ್ತು ಅಂತ ಕೂಡ ಅನೌನ್ಸ್ ಮಾಡ್ತಾರೆ. ಓಕೆ, ಇವ್ರು 3 ಜನರನ್ನ ನಾವು ಇಲ್ಲಿ ಹಾಕುಮಾ ರೀಜನ್ ಅಲ್ಲಿ ನೋಡ್ತೀವಿ. ಕ್ರೇಜಿ, ಎಲ್ಲರೂ ಸಕಲ ಕಾಣ್ತಾ ಇದ್ದಾರೆ. ಮತ್ತೆ ಕವಮಾಟ್ಸು ಹ್ಯಾಟ್ ಇನ್ನ ಕೊಟ್ಟಿಲ್ಲ, ಅದು ಮಾತ್ರ ಇನ್ನೂ ಬಾಕಿ ಇದೆ. ಸೊ ಜರ್ನಿ ಇನ್ನೂ ಲಾಂಗ್ ಇದೆ ಅಂತ ಅನ್ಕೋಬಹುದು. ಓಕೆ, ಇದಿಷ್ಟು ಆಯ್ತು ಯಮಾಟೋ ಕಾರ್ಪೊರೇಟ್ ಸ್ಟೋರಿ. ಐ ಕ್ಯಾನ್ ಬೆಟ್, ನನಗೆ ಜಾಸ್ತಿ ಮಾತಾಡಕ್ಕಾಗಲ್ಲ ಯಮಾಟೋ ಕಾರ್ಪೊರೇಟ್ ಸ್ಟೋರಿ, ಯಾಕಂದ್ರೆ ಚಾಪ್ಟರ್ ಅಷ್ಟೇ ಕ್ರೇಜಿ ಆಗಿದೆ. ಅದಕ್ಕೋಸ್ಕರ ಓಕೆ, ನಾವು ಚಾಪ್ಟರ್ ಎಲ್ಲಿ ಸಿದ್ವಿ ಅಲ್ಲೇ ಸ್ಟಾರ್ಟ್ ಆಗ್ತೀವಿ. ಇವಾಗ ಈಮು ಗುಂಕೋ ನಾ ಮೈ ಮೇಲೆ ಬಂದಿದ್ದಾರೆ. ಸೊ ಇವರಿಬ್ಬರಿಗೂ ಸೇರಿಸಿ ಒಂದು ಹೆಸರು ಕೊಡಬೇಕು. ಯಾದಂತ ಹೇಳೋಣ? ಗುಂಕೋ ಇಮು, ಗುಂಕೇಮು, ಇಮು ಗುಂಕೋ, ಇಮು ಗುಂಕೋ, ಇಮುಂಕೋ, ಗುಂಕಿಮು, ವಾಟೆವರ್. ಗುಂಕೋ ಇಮು ಅಂತಾನೆ ಕರೆಯೋಣ, ಸರಿನಾ? ಗುಂಕೋ ಇಮು ಇವಾಗ ಎಲ್ಲ ಪೊಸೆಸ್ ಆಗಿ ಎಲ್ಲ ಸಖತ್ ಕ್ರೇಜಿಯಾಗಿ ಕಾಣಿಸ್ತಾ ಇದಾರೆ. ಮತ್ತೆ ಜೈಂಟ್ಸ್ ಇವಾಗ ಮಕ್ಕಳನ್ನ ಕಾಪಾಡೋದಕ್ಕೆ ಅಲ್ಲೇ 8th ಬ್ರಾಂಚ್ ಹತ್ರ ಓಡ್ಕೊಂಡು ಬರ್ತಾ ಇದಾರೆ. ಅವ್ರ ಮಕ್ಕಳು ಅಲ್ಲಿರೋ ಒಬ್ರು ಜೈಂಟ್ಸ್ ಅಲ್ಲಿ, ಅಷ್ಟರಲ್ಲಿ ಒಬ್ಬ ಮಗು ಅಪ್ಪ ಕೂಡ ಜೈಂಟ್ಸ್ ಗ್ರೂಪ್ ಅಲ್ಲೇ ಇದ್ದಾನೆ. ನಾವು ಕಾಪಾಡಕ್ ಬರ್ತಾ ಇದೀವಿ ಅಂತ ಅಲ್ಲ ಅವ್ರು ಫುಲ್ ಎಲ್ಲ ಹೇಳ್ತಾನೆ. ಮತ್ತೆ ಅವ್ರ ಮಕ್ಕಳೆಲ್ಲ ವಾರ್ನ್ ಮಾಡ್ತಾರೆ, ಹುಷಾರಾಗಿರಿ ಅಂತ ಅವ್ರ ಮಕ್ಕಳೆಲ್ಲ ವಾರ್ನ್ ಮಾಡ್ತಾರೆ. ಮತ್ತೆ ಮೇಲ್ಗಡೆ ನೋಡಿದ್ರೆ ಆ ಮಕ್ಕಳ ಮೇಲೆ ಇಮು ಗುಂಕೋ ಆಕಾಶದಲ್ಲಿ ಫ್ಲೋಟ್ ಆಗ್ತಾ ಇರಲ್ಲ, ಅಂದ್ರೆ ತೇಲ್ತಾ ಇರಲ್ಲ ಆಕಾಶದಲ್ಲಿ, ಸರಿನಾ? ಇದನ್ನ ನೋಡ್ಬಿಟ್ಟು ಇವಳು ಎಲ್ಲರೂ ಮಾಡಿರೋದು, ಇವಳನ್ನ ಬಿಡೋಲ್ಲ ಇವಳನ್ನ ಅಂದ್ಬಿಟ್ಟು ಅವಳ ಹತ್ರ ಹೋಗಕ್ಕೆ, ಅವಳನ್ನ ಹಿಡ್ಕೊಳಕ್ಕೆ ಅಂತ ಹೋಗಕ್ ನೋಡ್ತಾರೆ. ಅಷ್ಟರಲ್ಲಿ ದಿಸ್ ಇಸ್ ಮ್ಯಾಮ್ ಅಂದ್ಬಿಟ್ಟು ಈಮು ಗುಂಕು ಒಂದು ದೊಡ್ಡ ಹಾಕಿ ಬ್ಲಾಸ್ಟ್ ಮಾಡ್ತಾಳೆ. ಬಿಗ್ ಹಾಕಿ ಬ್ಲಾಸ್ಟ್ ಆಗುತ್ತೆ. ಈ ಹಾಕಿ ಬ್ಲಾಸ್ಟ್ಗೆ ಎಲ್ಲರೂ ನಾಕ್ಔಟ್. ಅಲ್ಲಿರುವಂತ 10 ಜನ ಮಕ್ಕಳು ನಾಕ್ಔಟ್. ಮತ್ತೆ ಅಲ್ಲಿ ಪೂರ್ತಿ ಯಾರು ಜೈಂಟ್ಸ್ ಅಲ್ಲೆಲ್ಲ ಬಂದಿದ್ರು ಆ ಜೈಂಟ್ಸ್ ಎಲ್ಲ ಫುಲ್ ನಾಕ್ಔಟ್ ಆಗ್ಬಿಡ್ತಾರೆ, ಸರಿನಾ? ಇದಿಷ್ಟಕ್ಕೆ ಮುಗಿಲಿಲ್ಲ. ಯಾಕೆ ಅಂದ್ರೆ ಅದು ಡೋರಿ ಮತ್ತೆ ಬ್ರಾಗಿ ಏನು ಆ ಕಾಡಿಂದ ಬರ್ತಾ ಇದ್ದಾರೆ, ಆ ಕಾಡವರ್ಗು ಹೋಗಿದೆ ಅದು ಹಾಕಿ. ಅಲ್ಲೂ ಟ್ರಾವೆಲ್ ಮಾಡ್ಕೊಂಡು ಅಲ್ಲೂ ಒಬ್ಬ ವೀಕ್ಲಿಂಗ್ಸ್ ಎಲ್ಲ ಇರ್ತಾರಲ್ಲ, ಜೈಂಟ್ಸ್ ಗ್ರೂಪ್ ಅಲ್ಲಿ ವೀಕ್ಲಿಂಗ್ಸ್ ಎಲ್ಲ ಇರ್ತಾರಲ್ಲ, ಆ ವೀಕ್ಲಿಂಗ್ಸ್ ಗಳು ನಾಕ್ಔಟ್ ಆಗಿದ್ದಾರೆ. ಮತ್ತೆ 8th ಬ್ರಾಂಚ್ ಅಲ್ಲಿ ಇರೋದು ವೆಸ್ಟರ್ನ್ ವಿಲೇಜ್, ನೆನಪಿರ್ಲಿ. ಆ ವೆಸ್ಟರ್ನ್ ವಿಲೇಜ್ ಇವ್ರಿರೋ 8th ಬ್ರಾಂಚ್ಗೂ ಮತ್ತೆ ಆ ವೆಸ್ಟರ್ನ್ ವಿಲೇಜ್ಗೂ ಸಿಕ್ಕಾಪಟ್ಟೆ ದೂರ ಇದೆ, ಸರಿನಾ? ಆ ವೆಸ್ಟರ್ನ್ ವಿಲೇಜ್ ಅಲ್ಲೂ ಇರೋರು ನಾಕ್ ಆಗಿದ್ದಾರೆ ಈ ಹಾಕಿ ಬ್ಲಾಸ್ಟ್ಗೆ. ಅಷ್ಟು ಕ್ರೇಜಿ ಆಗಿದೆ ಈ ಹಾಕಿ ಬ್ಲಾಸ್ಟ್. ಆಮೇಲೆ ನಾವು ಮೇಲೆ ತೇಳ್ತಾ ಇರುವಂತ ಗುಂಕೋ ಇಮೋನ ಪರ್ಫೆಕ್ಟ್ ಆಗಿ ನೋಡ್ತೀವಿ. ಅಂಡ್ ಓ ಮೈ ಗಾಡ್, ಯಾಕಂದ್ರೆ ಓ ಚಾಪ್ಟರ್ ಅಲ್ಲಿ ಪೂರ್ತಿ ಟ್ರಾನ್ಸ್ಫಾರ್ಮೇಶನ್ ನೋಡಿಲ್ಲ. ಯಾಕಂದ್ರೆ ಮಕ್ಕಳು ಹೇಳ್ತಾ ಇದ್ರು ಇವಳು ಸಿಕ್ಕಾಪಟ್ಟೆ ಹಳೆ ಮೊದ್ಲಿಂಗ್ ಕಾಣಿಸ್ತಿತ್ತು, ಅದಕ್ಕಿಂತ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ರು. ಅದೇ ತರನೇ ನಾವು ಗುಂಕೋ ಇಮುನ ನೋಡ್ತೀವಿ. ಅವ್ರು ಫುಲ್ ಗ್ಲೋರಿನ ಕಾಣಿಸುತ್ತೆ ನಮ್ಗೆ. ನೋಡ್ತಾ ಇದ್ರೆ ಮಾತ್ರ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ನಿಮ್ಗೆ, ಇದು ಮಾತ್ರ ಡೆವಿಲ್, ಸ್ಟ್ರೈಟ್ ಅಪ್ ಡೆವಿಲ್ ತರನೇ ಕಾಣಿಸ್ತಾ ಇರೋದು. ಅಂದ್ರೆ ಆತರ ದೊಡ್ಡ ಕ್ರೇಜಿಯಾಗಿ ಆ ತರ ಡೆವಿಲ್ ಅಲ್ಲ, ಕಾರ್ಟೂನ್ ಡೆವಿಲ್ ಗೊತ್ತಲ್ಲ ನಿಮ್ಗೆ, ಕಾರ್ಟೂನಿಸ್ಟ್ ಡೆವಿಲ್. ಕಾರ್ಟೂನ್ ಡೆವಿಲ್ ಬರುತ್ತಲ್ಲ, ಹಿಂದೆಗಡೆ ಬ್ಯಾಟ್ ವಿಂಗ್ಸ್ ಮತ್ತೆ ದೊಡ್ಡದು ತ್ರಿಶೂಲ ತರ ಎಲ್ಲ ಇಟ್ಕೊಂಡಿದ್ದು, ಬ್ಯಾಟ್ ತರ ಆರೋ ತರ ಎಲ್ಲ ವಿಂಗ್ ಆಯುಧ ಇಟ್ಕೊಂಡು ಮತ್ತೆ ಬಾಲ ಎಲ್ಲ ಆರೋ ತರ ಆಗ್ಬಿಡುತ್ತಲ್ಲ, ಆ ತರ ಕಾರ್ಟೂನ್ ಡೆವಿಲ್ ಇದು. ಓ ಮೈ ಗಾಡ್, ಬ್ಯಾಟ್ ವಿಂಗ್ಸ್ ಎಲ್ಲ ಹಾಕೊಂಡು ಆ ಕತ್ತಿ ತರ ಹಿಡ್ಕೊಂಡು, ಅದು ಫುಲ್ ತ್ರಿಶೂಲ ತರ ಹಿಡ್ಕೊಂಡು ಬಾಲ ಎಲ್ಲ ಬಂದಿದೆ. ಕ್ರೇಜಿ ಲುಕ್ಕರು, ಯಪ್ಪ. ಒಟ್ನಲ್ಲಿ ಇದು ಒಂಥರ
ಲೂಫಿಗೆ ಆಪೋಸಿಟ್ ಕರೆಕ್ಟ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಅವನು ಕೂಡ ಗೇರ್ 5 ಹೋದ್ರೆ ಕಾರ್ಟೂನಿಸ್ಟ್ ತರ ಆಡ್ತಾನಲ್ಲ, ಇದಕ್ಕೆ ಓಡಾ ಸೆನ್ಸೆ ಕೂಡ ಮೆನ್ಷನ್ ಮಾಡಿ ಕಾರ್ಟೂನಿಸ್ಟ್ ಡೆವಿಲ್ಲೇ ಮಾಡಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಕೆರಡ ಕೌಂಟ್ ಮಾಡಿ. ನಾನು ಮಾತ್ರ ಕ್ರೇಜಿ ಗುರು ಯಪ್ಪ. ಇವಾಗ ಆ ನಾಕ್ಔಟ್ ಮಾಡಿದ್ದಕ್ಕೆ ಎಲ್ಲಾರು ನಾಕ್ಔಟ್ ಆಗ್ತಾರೆ. ಮತ್ತೆ ಕ್ವಿಲ್ಲಿಂಗ್ ಹ್ಯಾಮ್ ಹತ್ರ ಇವಾಗ ಗುಂಕೋ ಇಮೋ ಟೆಲಿಪತಿಲಿ ಮಾತಾಡಕ್ ಶುರು ಮಾಡ್ತಾರೆ. ಹೌದು, ಟೆಲಿಪತಿ ಅಂದ್ರೆ ಡೈರೆಕ್ಟ್ ಯಾವ್ದು ವಾಯ್ಸ್ ಟ್ರಾನ್ಸ್ಪೋರ್ಟರ್ಸ್ ಏನಿಲ್ಲ, ಮೈಂಡ್ ವಾಯ್ಸ್ ಅಲ್ಲಿ ಎಲ್ಲ ಕನೆಕ್ಟ್ ಆಗಿರುತ್ತೆ. ಎಲ್ಲರ ಜೊತೆನೂ ಇಮೋ ಮಾತಾಡ್ಬೋದು, ಸರಿನಾ? ಇವಾಗ ಕ್ವಿಲ್ಲಿಂಗ್ ಹ್ಯಾಮ್ ಕೇಳ್ತಾರೆ, ಕ್ವಿಲ್ಲಿಂಗ್ ಹ್ಯಾಮ್ ಇಷ್ಟನ ನಿನ್ ಪವರ್, ನಿನ್ ನೈಟ್ ಮೇರ್ ಕ್ರೀಚರ್ಸ್ ಎಲ್ಲ ಇಷ್ಟನ ಮಾಡೋದು. ಯಾಕಂದ್ರೆ ಎಷ್ಟೊಂದು ನೈಟ್ ಮೇರ್ ಕ್ರೀಚರ್ಸ್ ಎಲ್ಲ ನಾಕ್ಔಟ್ ಆಗಿಬಿಟ್ಟಿದ್ವಲ್ಲ ಜೈಂಟ್ಸ್ ಅಟ್ಯಾಕ್ ಇಂದ, ಅದಕ್ಕೋಸ್ಕರನೇ ಹೇಳ್ತಾರೆ ಅದು ಇಷ್ಟ ನಿನ್ ಪವರ್, ನಿನ್ ಕ್ರೀಚರ್ಸ್ ಪವರ್ ಇಷ್ಟನಾ ಅಂತ ಕೇಳ್ತಾ ಇದ್ದಾಳೆ. ಆದ್ರೆ ಮತ್ತೆ ಕ್ವಿಲ್ಲಿಂಗ್ ಹ್ಯಾಮು ಅದಕ್ಕೆ ರೆಸ್ಪಾನ್ಸ್ ಮಾಡಕ್ಕೆ, ಇಲ್ಲ ಲಾರ್ಡ್, ಇಲ್ಲ ಮೈ ಲಾರ್ಡ್, ಅದಷ್ಟೇನಿಲ್ಲ. ಯಾಕಂದ್ರೆ ಇವರೆಲ್ಲ ಸೃಷ್ಟಿಯಾಗಿರೋದು ನೈಟ್ ಮೇರ್ ಇಂದ, ಅಂದ್ರೆ ಕನಸಿನಿಂದ ಇವರೆಲ್ಲ ಬಂದಿರೋದು. ಇವರಿಗೆ ಸಾವು ಅನ್ನೋದೇ ಇಲ್ಲ. ನಾನು ಇವ್ರನ್ನ ಯಾವಾಗ ಬೇಕಾದ್ರೂ ಅವಾಗ ನಾನು ಮತ್ತೆ ಇವ್ರನ್ನ ರಿವೈವ್ ಮಾಡಬಹುದು ಅಂತ. ಓ ಮೈ ಗಾಡ್, ಮೊದ್ಲೇ ಸಿಕ್ಕಾಬಟ್ಟೆ ಬ್ರೋಕನ್ ಆಗಿತ್ತು ಇವನ್ ಡೆವಿಲ್ ಫ್ರೂಟ್ ಮತ್ತೆ ಇವನ್ ಪವರ್ಸ್ ಎಲ್ಲ. ಇವಾಗ ಇನ್ನೂ ಬ್ರೋಕನ್, ಅವ್ನ್ ಯಾವಾಗ ಬೇಕೋ ಅವಾಗ ಮತ್ತೆ ಡೆಸ್ಟ್ರಾಯ್ ಆದ್ರೂ ಮತ್ತೆ ಅದನ್ನ ರಿಕವರ್ ಮಾಡ್ಬೋದಂತೆ, ರಿವೈವ್ ಮಾಡ್ಬೋದಂತೆ. ಓ ಮೈ ಗಾಡ್, ನಾನು ಒಂದೇ ಒಂದು ಸಿಗ್ನಲ್ ಕೊಟ್ರೆ ಸಾಕು, ಅದಕ್ಕೆ ಸಿಗ್ನಲ್ ಕೊಟ್ರೆ ಸಾಕು, ಮತ್ತೆ ಅವೆಲ್ಲ ರಿವೈವ್ ಆಗಿ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾನೆ. ಓ ಮೈ ಗಾಡ್, ಕ್ರೇಜಿ ಗುರು, ಕ್ರೇಜಿ. ಮತ್ತೆ ನಾವು ಇನ್ನೊಂದ್ ಕಡೆ ಶಿಫ್ಟ್ ಆಗ್ತೀವಿ. ಇಲ್ಲಿ ನಾಮಿ, ಬ್ರುಕ್ಕು, ಜಿಂಬೆ ಮತ್ತೆ ಉಸಾಪ್ ಎಲ್ಲ ಇದಾರಲ್ಲ, ಅವ್ರನ್ನ ಕಟ್ಟಾಕ್ ಕೊಟ್ಟಿದ್ರಲ್ಲ, ಮತ್ತೆ ರಾಬಿನ್ ಅಲ್ಲೇ ಇದಾರಲ್ಲ, ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಅಲ್ಲಿ ಇವಾಗ ಓದ್ ಚಾಪ್ಟರ್ ಅಲ್ಲಿ ಸಮ್ಮರ್ಸ್ ಬಂದ್ಬಿಟ್ಟು ಸಮ್ಮರ್ಸ್ ನ ಹಾಫ್ ಅಂಡ್ ಹಾಫ್ ಆಗಿ ಕಟ್ ಮಾಡ್ಬಿಟ್ಟಿದ್ದು ಸ್ಕಾಪರ್ ಗಬಾನ್. ಸೊ ಆದ್ರೂ ಕೂಡ ಇವಾಗ ಸಮ್ಮರ್ಸ್ ರೀಜನರೇಟ್ ಆಗ್ತಿದ್ದಾನೆ. ನಾನು ಓದ್ ಚಾಪ್ಟರ್ ಅಲ್ಲಿ ಹೇಳಿದ್ದೆ ಅವನು ರೀಜನರೇಟ್ ಆಗ್ತಾನೆ, ಆದ್ರೆ ಟೈಮ್ ತಗೊಳುತ್ತೆ ಅಂತ. ಸೊ ಅದೇ ತರ ಆಗಿದೆ, ಅವನ ಬಾಡಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಅವನ ಆ ಸ್ಪೀಡ್ ಅಲ್ಲಿ ಕಟ್ ಮಾಡಿದ್ದಕ್ಕೆ. ಸೊ ನೋ ಪ್ರಾಬ್ಲಮ್. ಮತ್ತೆ ಇದು ಇನ್ನೊಂದು ನೋಟಿಸ್ ಮಾಡ್ಬೇಕಾಗಿರೋದು, ಇದು ಯಾವುದೇ ತರ ಈ ಮೂವ್ ಬಂದು ಇವರಿಗೆಲ್ಲ ಪವರ್ ಕೊಡ್ತಾ ಇರೋದು ಆ ತರ ಅಲ್ಲ, ಅದ್ ತರ ಇಟ್ಕೊಳ್ಳಿ. ಈ ಮೂವ್ ಬಂದು ಇವ್ರಿಗೆಲ್ಲರಿಗೂ ಪವರ್ ಕೊಟ್ಟು ಅದಕ್ಕೂ ಇವ್ರನ್ನೆಲ್ಲ ಪವರ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗ್ತಾ ಇದೆ ಅಂತಲ್ಲ, ಇವ್ರು ಇರೋ ಪವರ್ಸ್ನೇ ಇವ್ರು ಯೂಸ್ ಮಾಡ್ಕೋತಾ ಇರೋದು. ಈ ಮೂವ್ ಬಂದಾಗಿಂದ ಈ ತರ ಆಗ್ತಾ ಇದೆ ಅಂತ ಇದೆ ಅಲ್ಲ. ಈ ಮೂವ್ಗಿಂತ ಬರದೇ ಇದ್ರು ಇವ್ರು ರಿಜನರೇಟ್ ಆಗ್ತಾ ಇದ್ರು. ಕ್ವಿಲ್ಲಿಂಗ್ ನಮಗೂ ಆತರ ಪವರ್ ಇತ್ತು. ಈ ಮೂವ್ ಬಂದಾದ್ಮೇಲೆ ಇದೆಲ್ಲ ಆಗ್ತಾ ಇದೆ, ಅದಕ್ಕೋಸ್ಕರ ಇವ್ರದ್ದೆಲ್ಲ ಎಕ್ಸ್ಟ್ರಾ ಪವರ್ಸ್ ಅಲ್ಲ. ಈ ಮೂವ್ ಇಂದ ಏನು ನಡೀತಾ ಇಲ್ಲ. ಒಟ್ನಲ್ಲಿ ಈ ಮೂವ್ ಇಂದ ಅದರ ಕನೆಕ್ಷನ್ ಇದೆ. ಒಟ್ನಲ್ಲಿ ಈ ಮೂವ್ ಇಂದ ಇವನು ರಿಜನರೇಟ್ ಆಗ್ತಾ ಇಲ್ಲ, ಅವನೇ ರಿಜನರೇಟ್ ಆಗ್ತಾ ಇರೋದು. ಮತ್ತೆ ಸಮ್ಮರ್ಸ್ ರಿಜನರೇಟ್ ಆಗಿ ಫಸ್ಟ್ ಹೇಳ್ತಾನೆ, ಸಮ್ಮರ್ಸ್ ರಿಜನರೇಟ್ ಆದ್ಮೇಲೆ ಡ್ಯಾಮ್ ದಟ್ಸ್ ಕಾಪರ್ ಗಬಾನ್, ಅಪ್ಪ ಎಷ್ಟು ಕಷ್ಟ ಆಗ್ತಿದೆ ನನಗೆ ರಿಜನರೇಟ್ ಮಾಡ್ಕೊಳ್ಳೋದಕ್ಕೆ, ನನಗೆ ಸಿಕ್ಕಾಪಟ್ಟೆ ಪೈನ್ ಆಗ್ತಾ ಇದೆ ಅಂತ. ಸೊ ಸ್ಕಾಪರ್ ಗಬಾನ್ ಅಟ್ಯಾಕ್ ಮಾಡಿದ್ದಕ್ಕೆ ಸಮ್ಮರ್ಸ್ಗೆ ಪೈನ್ ಅನ್ನೋದು ಗೊತ್ತಾಗಿದೆ. ರಾಬಿನ್ ಮತ್ತೆ ಅಥವಾ ಬೇರೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರು ಅವನಿಗೆ ಪೇನ್ ಆಗ್ತಾ ಇರ್ಲಿಲ್ಲ, ಏನೂ ಆಗ್ಲಿಲ್ಲ. ರಾಬಿನ್ ಅಷ್ಟು ಸ್ಟ್ರೆಚ್ ಮಾಡಿ ಹಿಂಗೆಲ್ಲ ಮುರಿದಾಕಿದ್ರು ಅವನಿಗೆ ಪೇನ್ ಫೀಲ್ ಆಗಿಲ್ಲ. ಆದ್ರೆ ಸ್ಕಾಪರ್ ಗಬಾನ್ ಅಟ್ಯಾಕ್ಸ್ ಇಂದ ಇವನಿಗೆ ಪೇನ್ ಆಗಿದೆ, ಮತ್ತೆ ರೀಜನರೇಟ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೋತಾ ಇದೆ. ಇಷ್ಟು ನಡೆದಿರೋದು. ಇವಾಗ ಮತ್ತೆ ಮಾತಾಡಕ್ ಶುರು ಮಾಡ್ತಾರೆ. ಅವನ್ನ ನೋಡಿ ಸಿಕ್ಕಾಪಟ್ಟೆ ಸ್ಟ್ರಾಕ್ ಆಗ್ತಾರೆ. ಯಾಕಂದ್ರೆ ಯಪ್ಪ ಇವ್ನ ಹಾಫ್ ಅಂಡ್ ಹಾಫ್ ಕಟ್ ಮಾಡಿದ್ರು ಮತ್ತೆ ಬಂದ್ಬಿಟ್ಟ ಗುರು, ಯಪ್ಪ ಏನ್ ಗುರು ಅಂತ ಆತರ ಶಾಕ್ ಆಗ್ತಿದ್ದಾರೆ. ಮತ್ತೆ ಎಲ್ಲರೂ ಹೊಸ ಪಾಯಿಂಟ್ ತಗೊಂಡ್ಬರ್ತಾನೆ. ಏನಪ್ಪ ರಾಬಿನ್, ಈ ಲೂಫಿ ಎಲ್ಲ ಎಲ್ಲೋದ್ರು ಇವರು ಅಂತ ಹೊಸ ಪಾಯಿಂಟ್ ಸಾಕಾಗಿತ್ತಲ್ವಾ, ಅದಕ್ಕೋಸ್ಕರ ಎಲ್ಲರೂ ಅದೇ ಯೋಚನೆ ಮಾಡ್ತಾರೆ, ಇವರು ಲೂಫಿ ಎಲ್ಲ ಎಲ್ಲೋದ್ರು. ಮತ್ತೆ ನಾಮಿ ಹೇಳಕ್ ಶುರು ಮಾಡ್ತಾನೆ, ಓ ಲೂಫಿ, ಸಾಂಜಿ ಮತ್ತೆ ಜೋರೋ ಎಲ್ಲ ಅಂತ ಹಿಂಗ್ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಉಸಾಪ್ ಹೇಳ್ತಾನೆ, ಅವರೆಲ್ಲ ನ್ಯೂ ಜೈಂಟ್ ವಾರಿಯರ್ ಪೈಟ್ಸ್ ಹತ್ರ ಹೋಗಿದ್ದಾರೆ ಕೆಲವೊಂದು ಡೆಡ್ರಲ್ಗೆ ಅಂತ ಉಸಾಪ್ ಹೇಳ್ತಾನೆ. ಸೊ ಇದು ಕೆಟ್ಟ ಸಿಚುವೇಶನ್ ಅಂತ ಮತ್ತೆ ಅವ್ರು ಹೇಳ್ತಾರೆ. ಓ ಇದೆಂತ ಕೆಟ್ಟ ಸಿಚುವೇಶನ್, ಅವರೆಲ್ಲ ಟ್ರಿಪ್ ಹೋಗಿದಾರಲ್ಲ, ಅಂದ್ರೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂಥರ ಕೆಟ್ಟ ಸಿಚುವೇಶನ್ ಹೋಗಿದ್ದಾರೆ. ಈ ಟೈಮಲ್ಲಿ ಲೂಫಿ ಇಲ್ಲಿದ್ದು ಯಾರಿಗೂ ಸ್ವಲ್ಪ ಹೊಡಿಬೇಕಿತ್ತು, ಬೆಡ್ ಎತ್ಬೇಕಿತ್ತು, ಯಾರಿಗೂ ಬಂದು ಅಂತ ಹೇಳ್ತಾರೆ. ನಮ್ಗೂ ಅದೇ ಬೇಕಾಗಿರೋದು. ಸೊ ರಾಬಿನ್ ಅದೇ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ರಾಬಿನ್ ಅವಳನ್ನ ಫುಲ್ಲು ತಾರ್ಮ್ ಫ್ರೂಟ್ಸ್ ಅಲ್ಲಿ ಫುಲ್ ಎಲ್ಲ ಕಟ್ಟಿ ಹಿಂಗೆ ಎಲ್ಲ ಆಗಿದ್ರು ಅವಳ ಫ್ರೂಟ್ ನ ಯೂಸ್ ಮಾಡ್ಕೊಂಡು ಹೊಂಟ್ರೆ, ಮತ್ತೆ ಹಿಂದೆಗಡೆ 2 ಹ್ಯಾಂಡ್ ನ ಯೂಸ್ ಮಾಡ್ಕೊಂಡು ತಾರ್ಮ್ ನ ಫುಲ್ ಎಲ್ಲ ಕಿತ್ತಾಕಕ್ ನೋಡ್ತಾ ಇದ್ದಲ್ಲ, ಆದ್ರೆ ಆಗ್ತಾನೆ ಇಲ್ಲ ಅದು, ಸರಿನಾ? ಮತ್ತೆ ಜಿಂಬೆ ಹೇಳ್ತಾನೆ, ಏನ್ ಮಾಡ್ತಿದ್ಯಾ, ನಿಲ್ಸು ನಿನ್ಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಆದ್ರೂ ಕೂಡ ರಾಬಿನ್ ಒಪ್ಪೋದಿಲ್ಲ, ಇಲ್ಲ ನಾನು ಏನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕೆ ನನ್ ಕೆಲ ಆಗ್ತಾ ಇಲ್ಲ, ನಾನು ಏನಾರ ಮಾಡ್ಬೇಕು ಅಂತ. ಸೊ ಇಷ್ಟೆಲ್ಲ ಆದ್ಮೇಲೆ ಸಮರ್ಸ್ ಹತ್ರ ಮತ್ತೆ ಗುಂಕೋ ಇಮೋ ಮಾತಾಡಕ್ ಶುರು ಮಾಡ್ತಾರೆ. ಏನಪ್ಪಾ ಅಂದ್ರೆ, ಸಮರ್ಸ್ ಈ ಮಕ್ಕಳನ್ನೆಲ್ಲ ಸಾಯಿಸ್ಬಿಡು ಅಂತ.
ಮಕ್ಕಳೆಲ್ಲ ಸಾಯೋ ತರ ನೋಡ್ಕೋ ಅಂತ ಹೇಳ್ತಾನೆ. ಸೊ ಇದೆಲ್ಲ ಆದ್ಮೇಲೆ ಸಮರ್ಸ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಮೈ ಲಾರ್ಡ್, ನೀವ್ ಹೇಳ್ದಂಗೆ ಎಲ್ಲ ಮಾಡ್ತಾ ಇದೀವಿ, ಆದ್ರೆ ಇಲ್ಲಿ ಈ ಕಂಟ್ರಿಗೆ ಕಿಂಗೇ ಇಲ್ಲ. ಈ ಕಂಟ್ರಿಗೆ ಕಿಂಗ್ ಇಲ್ಲದಿರೋದ್ರಿಂದ ನೆಗೋಷಿಯೇಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಅಂತ. ಅದನ್ನ ಕೇಳಿಸ್ಕೊಂಡು ಗುಂಕೋ ಈಮೋ ಏನ್ ಮಾಡ್ತಾಳೆ ಅಂದ್ರೆ, ಅಲ್ಲಿ ಜೈಂಟ್ ವಾರಿಯರ್ ಪೈರೇಟ್ಸ್ ಅಂದ್ರೆ ಡಾರಿ ಬ್ರಾಗಿ ಅವರೆಲ್ಲ ಓಡ್ ಬರ್ತಾ ಇದಾರಲ್ಲ ಮಕ್ಕಳನ್ನ ಕಾಪಾಡೋದಕ್ಕೆ ಅಂತ, ಆ ಮಕ್ಕಳನ್ನ ಕಾಪಾಡಕ್ ಬರ್ತಿರೋಂತ ಡೋರಿ ಬ್ರಾಗಿನ ನೋಡ್ಬಿಟ್ಟು ಗುಂಕೋ ಈಮೋ ಏನ್ ಮಾಡ್ತಾಳೆ ಅಂದ್ರೆ, ಅವಳು ಬ್ಲೂ ಆರ್ ಡಾರಿ, ರೆಡ್ ಆರ್ ಬ್ರಾಗಿ, ನಾನ್ ಕಮೆಂಟ್ ಮಾಡ್ತಾ ಇದ್ದೀನಿ, ಇವಾಗ್ಲಿಂದ ನೀವೇ ಎಲ್ಬಾಫ್ಗೆ ಕಿಂಗ್ಸ್ ಅಂತ. ಓ ಮೈ ಗಾಡ್, ಇದನ್ನ ಕೇಳಿಸ್ಕೊಂಡು ಅವ್ರೇನು ನೀಟಾಗಿ ಕೇಳಿಸ್ಕೊಂಡಿಲ್ಲ, ಆದ್ರೆ ಡಾರಿ ಬಂದ್ಬಿಟ್ಟು ಆ ಗುಂಕೋ ಈ ಆಕಾಶದಲ್ಲಿ ತೇಲ್ತಾ ಇರ್ತಾರಲ್ಲ ಅವ್ರು ನಂಗೆ ಹಿಡ್ಕೊಂಡ್ಬಿಡ್ತಾಳೆ. ಹಿಂಗೆ ಒಂದ್ ಕೈಯಲ್ಲಿ ಫುಲ್ ಚಿಕ್ಕದಾಗಿರ್ತಾರಲ್ಲ ಗುಂಕೋ, ಅದಕ್ಕೋಸ್ಕರ ಹ್ಯೂಮನ್ ಸೈಜ್ ಅಲ್ಲಿ ಡಾರಿ ಬಂದು ಹಿಡ್ಕೊಂಡ್ಬಿಡ್ತಾನೆ ಗುಂಕೋ ಈಮೋನ. ಓಹ್, ನೀನು ಒನ್ ಆಫ್ ದ ಗಾಡ್ಸ್ ನ ಇಡ್ತಾನೆ, ನಿನ್ನಿಂದನೇ ಇದೆಲ್ಲ ಆಗಿರೋದು, ನಿನ್ನಿಂದನೇ ಇದೆಲ್ಲ ಫಾಲ್ಟ್ಸ್ ಆಗಿರೋದು, ಇದೆಲ್ಲ ಆಗಿರೋದೆಲ್ಲ ನಿನ್ನಿಂದನೇ, ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಡಾರಿ ಬಂದು ಹೇಳ್ತಾ ಇದ್ದಾನೆ. ಸರಿನಾ? ಡಾರಿ ಬಂದು ಹೇಳ್ದಾದ್ಮೇಲೆ ನೆಕ್ಸ್ಟ್ ಬ್ರಾಗಿಗೆ ನೆಕ್ಸ್ಟ್ ಕಳಿಸ್ತಾರೆ ಮುಂದೆಗೆ ಡಾರಿನ. ನೀವೆಲ್ಲ ಮುಂದೆ ಹೋಗಿ ಮಕ್ಕಳನ್ನೆಲ್ಲ ತಡೀರಿ, ನಾನು ಇವ್ನ ನೋಡ್ಕೋತೀನಿ ಅಂತ ಡಾರಿ ಬ್ರಾಗಿ ಹೇಳ್ತಾನೆ. ಸರಿನಾ? ಬ್ರಾಗಿ ಹೇಳಿದ್ನ ಕೇಳಿಸ್ಕೊಂಡು ಡಾರಿ ಮತ್ತೆ ಉಳಿದ ಗ್ರೂಪ್ಸ್ ಎಲ್ಲ ಮುಂದೆ ಹೋಗಿ ಮಕ್ಕಳನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ. ಮತ್ತೆ ಡಾರಿ ಡಾರಿ ಆ ಎಚ್ಚರಿಕೆ ಕೊಡ್ತಾನೆ, ಬ್ರಾಗಿ ಕೇರ್ಫುಲ್ ಆಗಿರು ಅಂತ. ನಾನ್ ನೋಡ್ಕೋತೀನಿ ಇವ್ರನ್ನ ಅಂದ್ಬಿಟ್ಟು ಹಿಂಗ್ ಹಿಡ್ಕೋತಾನೆ. ಮತ್ತೆ ನೀನಿರುವ ಮಕ್ಕಳಿಗೆಲ್ಲ ಇಷ್ಟೊಂದೆಲ್ಲ ನೋವು ಕೊಡ್ತಾ ಇರೋದು, ನಿನ್ನ ಸುಮ್ಮನೆ ಬಿಡಲ್ಲ ನಾವು, ಮತ್ತೆ ಎಷ್ಟು ಜನ ಇದ್ದೀರಾ ನೀವೆಲ್ಲ, ಪೂರ್ತಿ ಎಷ್ಟು ಜನ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಇದನ್ನ ಕೇಳಿದ ತಕ್ಷಣ ಪೇ ಅಟೆನ್ಷನ್, ಇಲ್ಲೇ ಇಂಪಾರ್ಟೆಂಟ್ ಇರೋದು, ಯಾಕಂದ್ರೆ ಒನ್ ಆಫ್ ದ ಕ್ರೇಜ್ ಪವರ್ಸ್ ನ ನೋಡೋದಕ್ಕೆ ಹೋಗ್ತಾ ಇದೀವಿ ನಾವು ಗುಂಕೋ ಇಮೋ ಇಂದ. ಸೊ ಇದನ್ನ ಹೇಳಿದ ತಕ್ಷಣ ಗುಂಕೋ ಇಮೋ ಅವಳ ಕೈಯಿಂದ ಒಂದು ಮ್ಯಾಜಿಕಲ್ ಆಗಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಪೋರ್ಟಲ್ ಓಪನ್ ಆಗುತ್ತೆ, ಇಲ್ಲಿ ಪೋರ್ಟಲ್ ತಿರುಗುತ್ತೆ, ಆ ಪೋರ್ಟಲ್ ಇಂದ ಒಂದು ಬುಕ್ ಆಚೆ ಬರುತ್ತೆ. ಹೌದು, ಒಂದು ಬುಕ್ ಆಚೆ ಬರುತ್ತೆ. ಮತ್ತೆ ಅವಳು ಹಂಗ್ ಮಾಡ್ತಾನೆ ಹೇಳೋದಕ್ಕೆ ಶುರು ಮಾಡ್ತಾಳೆ, ಲಿಸನ್ ಟು ಬ್ರಾಗಿ, ನೀನ್ ಹೋಗಿ ಎಲ್ಡರ್ ಮೌಂಟೇನ್ ಬಿಯರ್ಡ್ ಎಲ್ಡರ್ ಯಾರಲ್ನ ತಲೆ ತೆಗೆದಾಕ್ಬಿಡು ಅಂತ. ಮತ್ತೆ ಆ ಬುಕ್ ಓಪನ್ ಮಾಡಿದ ತಕ್ಷಣ ಆ ಬುಕ್ ಗಾಳಿಯೇ ತಿಳ್ತಾ ಇದೆ, ಅದಕ್ಕೇನು ಕಂಟ್ರೋಲ್ ಮಾಡಕ್ಕಿಂತ ಆ ಬುಕ್ ಅಲ್ಲೇ ಅಪಿಯರ್ ಆಗಿ ಅದು ಪೇಜಸ್ ಟರ್ನ್ ಅಂತ ಹಿಂಗ್ ಟರ್ನ್ ಆಗಕ್ಕೆ ಶುರು ಆಗುತ್ತೆ. ಸರಿನಾ? ಪೇಜಸ್ ಟರ್ನ್ ಆಗಿ ಶುರುವಾಗಿದ ತಕ್ಷಣ ಆ ಬುಕ್ ಒಳಗಿಂದ ಒಂದು ಮ್ಯಾಜಿಕಲ್ ಸ್ಪೆಲ್ ತರ ಬ್ಲಾಕ್ ಆಗಿ ಲೈಟಿಂಗ್ ತರ ಓಪನ್ ಆಗುತ್ತೆ. ಸ್ಮೋಕ್ ತರ, ಆ ಬುಕ್ ಒಳಗಿಂದ ಸ್ಮೋಕ್ ತರ ಓಪನ್ ಆಗುತ್ತೆ. ಮತ್ತೆ ಆ ಬುಕ್ ಒಳಗಿಂದ ಒಂದು ಶಾರ್ಟ್ ಗನ್ ಬರುತ್ತೆ ಗುರು, ಗನ್ ಆಚೆ ಬರುತ್ತೆ. ಆ ಬುಕ್ ಇಂದ ಒಂದು ಸ್ಪೆಲ್, ಬುಕ್ ಅಪಿಯರ್ ಆಯ್ತು, ಆ ಬುಕ್ ಆಚೆ ಬಂತು, ಮ್ಯಾಜಿಕಲ್ ಬುಕ್, ಅದರಿಂದ ಒಂದು ಗನ್ ಆಚೆ ಬಂತು. ಗನ್ ಆಚೆ ತಗೊಳ್ತಿದ್ದಂಗೆ ಮತ್ತೆ ಆ ಕಿಂಗ್ ನ ಅಂದ್ರೆ ಮೌಂಟೇನ್ ಬಿಯರ್ಡ್ ಯಾರನ್ನ ಸಾಯಿಸ್ಬಿಟ್ಟು ನೀವು ಈ ಎಲ್ಬಾಫ್ಗೆ ಕಿಂಗ್ ಆಗಿ ಅಂತ ಹೇಳ್ತಾಳೆ. ಸೊ ಗನ್ ಆಚೆ ತೆಗೆದುಬಿಟ್ಟು ಅದನ್ನ ಕೇಳಿಸ್ಕೊಂಡು ಡಾರಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಏನಿದು ಇಷ್ಟೊಂದು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ, ನಿನಗೆ ಇಲ್ಲೆಲ್ಲ ನನಗೆ ಆರ್ಡರ್ ಮಾಡೋ ಅಧಿಕಾರ ನಿನಗಿಲ್ಲ ಅಂತ ಡಾರಿ ಹೇಳ್ತಾನೆ. ಅಷ್ಟು ಹೇಳ್ತಿದ್ದಂಗೆ ಆ ಜೈಂಟ್ ಗನ್ ಬಂದು ಡಾರಿನ ಲೆಫ್ಟ್ ಹ್ಯಾಂಡ್ ಏನ್ ಹಿಡ್ಕೊಂಡಿದ್ದ ನಿಂಗೆ, ಡಾರಿನ ಲೆಫ್ಟ್ ಹ್ಯಾಂಡ್ ನ ಶೂಟ್ ಮಾಡಿ ಅವನ ಕೈ ಇಷ್ಟು ಮಾತ್ರ ಇರೋದು, ಇಷ್ಟು ಇಲ್ಲ, ಆಫ್ ಕಟ್ ಗನ್ನಿಂದ. ಓ ಮೈ ಗಾಡ್, ಏನ್ ಕ್ರೇಜಿ ಪವರ್ ಗುರು. ವಿ ಗಾಟ್ GTA 6 in one piece, guys. GTA 6. Oh my god, what ಅಂತ ಅನ್ಸ್ತದ ನೋಡಿದ ತಕ್ಷಣ. ಕ್ರೇಜಿ.
ಬ್ರಾಗಿಗೆ ಸಿಕ್ಕಾಬಟ್ಟೆ ಪೈನ್ ಆಗತ್ತೆ. ಆಬ್ವಿಯಸ್ಲಿ ಅವನ ಕೈಯೇ ಕಟ್ ಆಫ್ ಆಗುತ್ತೆ ಗನ್ನಿಂದ ಶೂಟ್ ಮಾಡಿದ್ದಕ್ಕೆ. ಈ ಅಟ್ಯಾಕ್ ಮಾಡ್ತಾನೆ, ಇವಾಗ ಎಕ್ಸ್ಪೀರಿಯನ್ಸ್ ಮಾಡು ನನ್ನ ಅನ್ಗಾಡ್ ಪವರ್ಸ್ನ ಅಂತ ಗುಂಕೋ ಇಮೋ ಇಬ್ರು ಸೇರ್ಕೊಂಡು ಹೇಳ್ತಾರೆ. ಮತ್ತೆ ಇದಾಗಿದ ತಕ್ಷಣ ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಬರೋದು ಜಾಸ್ತಿ ಇದೆ. ಸೊ ಇಷ್ಟಾಗಿದ ತಕ್ಷಣ ಕೆಳಗಡೆ ಗ್ರೌಂಡ್ ಅಲ್ಲಿ ಗುಂಕೋ ಇಮೋ ಇನ್ನೊಂದು ಪೋರ್ಟಲ್ ಓಪನ್ ಮಾಡ್ತಾಳೆ. ಮತ್ತೆ ನೆನಪಿರ್ಲಿ, ಇದೆಲ್ಲಾ ಪೋರ್ಟಲ್ಸ್ ಇರೋದು ಸೇಮ್, ಗೋಡೋ ಸೇಮ್, ಮತ್ತೆ ಎಲ್ಲರೂ ಬಂದ್ರಲ್ಲ, ಅಪಿಯರ್ ಆಗಿದ್ರಲ್ಲ, ಅದೇ ತರ ಈ ಸ್ಟಾರ್ಸ್ ತರ ಆ ತರ ಎಲ್ಲಾನೇ ಪೋರ್ಟಲ್ ಇರೋದು, ಏನು ಡಿಫ್ರೆನ್ಸ್ ಇಲ್ಲ, ಒಂದೇ ತರ ಪೋರ್ಟಲ್ ಇರೋದು. ಆ ಪೋರ್ಟಲ್ ಓಪನ್ ಆಗುತ್ತೆ, ಮತ್ತೆ ಬ್ರಾಗಿ ಆ ಪೋರ್ಟಲ್ ಒಳಗಡೆ ಸಿಂಕ್ ಆಗ್ತಾ ಹೋಗ್ತಾನೆ, ಮುಳುಗೋಗ್ತಾ ಇರ್ತಾನೆ ಆ ಪೋರ್ಟಲ್ ಒಳಗಡೆ. ಅವನು ಹಾಫ್ ಬಾಡಿ, ಇಲ್ಲಿಂದ ಇಷ್ಟು ಹಾಫ್ ಬಾಡಿ ಮುಳುಗೋಗಿದೆ ಕೆಳಗಡೆ. ಅವನು ಮುಳುಗೋಗ್ತಾ ಇದ್ದೀನಿ ಅಂತ ಹಿಂಗೆ ಫುಲ್ ಎಲ್ಲ ಹೇಳ್ತಾ ಇದ್ದಾನೆ. ಅವನ ಆಕ್ಸರ್ ಹಿಡ್ಕೊಂಡು ಹಿಂಗಾಗಿದ ತಕ್ಷಣ ಗುಂಕೋ ಎಂಬ ಹೇಳ್ತಾಳೆ, ಡೋಮಿ ರಿವರ್ಸಿ. ಇದೇ ಚಾಪ್ಟರ್ನ ಹೆಸರು. ಹಿಂಗೇಳಿದ ತಕ್ಷಣ ಬ್ರಾಗಿ ಹಾಫ್ ಏನ್ ಮುಳುಗೋಗಿದ್ದ, ಇವಾಗ ಅದು ರಿವರ್ಸ್ ಆಗುತ್ತೆ. ಇವನ ಬಾಡಿ, ತಲೆ ಪಾರ್ಟ್ಸು ಮತ್ತೆ ಎದೆ ಪಾರ್ಟ್ಸ್ ಎಲ್ಲ ಒಳಗಡೆ ಹೋಗುತ್ತೆ, ಇವನ ಕಾಲ್ ಮೇಲ್ ಬರುತ್ತೆ, ಉಲ್ಟಾ ಆಗುತ್ತೆ. ಇವನು ಭೂಮಿ ಒಳಗಡೆ ಹೋಗ್ತಾ ಇರ್ತಾನೆ, ಆ ಪೋರ್ಟಲ್ ಒಳಗಡೆ ಹೋಗ್ತಾ ಇರ್ತಾನೆ, ಅವನ ಕಾಲ್ಗಳು ಮೇಲೆ ಬರುತ್ತೆ. ಎಲ್ಲರೂ ನೋಡ್ಬಿಟ್ಟು ವಾಟ್, ಡಾರಿ ಬ್ರಾಗಿ ಮತ್ತೆ ಅವ್ರದೆಲ್ಲ ಜೈಂಟ್ಸ್ ಗ್ರೂಪ್ ಎಲ್ಲ ಇತ್ತಲ್ಲ, ಅವರೆಲ್ಲ ಹೋಗ್ಬಿಟ್ಟು ವಾಟ್ ಅಂತೆಲ್ಲ ಫುಲ್ ನೋಡಿ ಶಾಕ್ ಆಗ್ತಾರೆ. ಮತ್ತೆ ಇದನ್ನಾಗಿದ ತಕ್ಷಣ ಅಲ್ಲಿ ಸ್ಮೋಕ್ ತರ ಎಲ್ಲ ಬಂದು, ಬ್ಲ್ಯಾಕ್ ಕಲರ್ ಸ್ಮೋಕ್ ಎಲ್ಲ ಬಂದು, ಮತ್ತೆ ನಮ್ಗೆ ಬ್ರಾಗಿನ ಈವಿಲ್ ಲುಕಿಂಗ್ ಫೇಸ್ ಕಾಣಿಸುತ್ತೆ. ಹೌದು, ಬ್ರಾಗಿನ ಬಾಯಲ್ಲಿ ಹಲ್ಗಳು, ಕೋರೆ ಹಲ್ಗಳೆಲ್ಲ ಚೂಪಾಗಿ ಆಚೆ ಒಳ್ಳೆ ಇದು ವ್ಯಾಂಪರ್ಸ್ಗೆಲ್ಲ ಬಂದಿರೋದಲ್ಲ, ಆ ತರ ವ್ಯಾಂಪರ್ಸ್ಗೆಲ್ಲ ಬಂದಿರೋ ತರ ಎಲ್ಲ ಆಗಿದೆ. ಮತ್ತೆ ಅವನ ಆಕ್ಸು ಸಿಕ್ಕಾಬಟ್ಟೆ ಕ್ರೇಜಿ ಆಗಿದೆ. ಒಂದ್ ಸೈಡ್ ಮಾತ್ರ ನಾರ್ಮಲ್ ವೈಕಿಂಗ್ ತರ ಆಕ್ಸ್ ಇತ್ತು, ಇವಾಗ ಡೆವಿಲ್ಸ್ ತರ ಆಗಿದೆ, ಅದು ಫುಲ್ ದೊಡ್ಡದಾಗಿದೆ. ಒಂದ್ ಸೈಡ್ ಆಕ್ಸ್ ಅಲ್ಲ, ಇವಾಗ 2 ಸೈಡ್ ಆಕ್ಸ್ ಇದೆ ಇವಾಗ. ಮತ್ತೆ ಬ್ರಾಗಿಗೆ ನಂತರನೇ ಕೊಂಬು ಬಂದಿದೆ, ಅದಕ್ಕೆ ಕೊಂಬು ಹಾಕೊಂಡಿರೋದು ನಾನು. ಓ ಮೈ ಗಾಡ್, ಡೋಮಿ ರಿವರ್ಸ್ ಕೊಂಬು ಬಂದಿದೆ. ಮತ್ತೆ ಅವನಿಗೂ ಕೂಡ ಹಿಂದೆಗಡೆ ಬ್ಯಾಟ್ ವಿಂಗ್ಸ್ ಬಂದಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಅವನು ಎಲ್ಲ ನಾರ್ಮಲ್ ಜೈಂಟ್ಸ್ ಗಿಂತ ಇನ್ನ ಜಾಸ್ತಿ ದೊಡ್ಡವನಾಗಿದ್ದಾನೆ. ನನಗೆ ತಡ್ಕೊಳಕ್ಕೆ ಆಗ್ತಲ್ಲ, ಈ ಚಾಪ್ಟರ್ ಏನವರು ಈ ಚಾಪ್ಟರ್ ಮಾತ್ರ ಒನ್ ಆಫ್ ದ ಕ್ರೇಜಿಯಸ್ಟ್ ಆಗಿದೆ. ಮತ್ತೆ ಅವರನ್ನ ಸೈಜ್ ನೋಡ್ಬಿಟ್ಟು ಎಲ್ಲ ಜೈಂಟ್ ವಾರಿಯರ್ಸ್ ಪೈರೇಟ್ಸ್ ಕೂಡ ಎದುರು ಕೊಡ್ತಾರೆ ಅಬ್ಸಲ್ಯೂಟ್ಲಿ. ಮತ್ತೆ ಯಪ್ಪ, ಬ್ರಾಗಿ ಅವ್ರ ಜೈಂಟ್ಸ್, ಬ್ರಾಗಿ ನಮ್ಗಿಂತ ದೊಡ್ಡವರಾಗ್ಬಿಟ್ಟಿದ್ದಾರೆ. ಮತ್ತೆ ಅವ್ರ ಮುಖ ಎಲ್ಲ ಸಿಕ್ಕಾಪಟ್ಟೆ ಕ್ರೂಯಲ್ ಆಗಿದೆ, ಸಿಕ್ಕಾಪಟ್ಟೆ ಕೆಟ್ಟ ಕಾಣಿಸ್ತಾ ಇದೆ ಅವ್ರ ಮುಖ ಅಂತ ಎಲ್ಲ ಫುಲ್ ಮಾತಾಡ್ತಿರ್ತಾರೆ. ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನನಗೆ ಇದು ಸಿಕ್ಕಾಪಟ್ಟೆ ಕ್ರೇಜಿ ಅನಿಸ್ತು. ಏನಪ್ಪಾ ಅಂದ್ರೆ, ಇವಾಗ ಶಾರ್ಟ್ ಗನ್ ತಗೊಂಡು ಗುಂಕೋ ಇಮೋ ಬ್ರಾಗಿ ಕೈಗೆ ಶೂಟ್ ಮಾಡಿದ್ರಿಂದ ಅವನ ಕೈ ಇಷ್ಟು ಕಟ್ ಆಫ್ ಆಗಿತ್ತು, ಇಷ್ಟು ಮಾತ್ರ ಕಟ್ ಆಫ್ ಆಗಿತ್ತು, ಬಿದ್ದಿತ್ತು, ಇನ್ ಮಿಕ್ಕಿದ ಮಾತ್ರ ಕೈಯೆಲ್ಲ ಇತ್ತು ಅವನಿಗೆ ಅಲ್ವಾ. ಇವಾಗ ಏನಾಗಿದೆ ಅಂದ್ರೆ, ಅವನು ಡೋಮಿ ರಿವರ್ಸಿವ್ ಆಗಿದ್ರಿಂದ ಏನಾಗಿದೆ ಅಂದ್ರೆ, ಅವನ ಕೈ ಲೆಫ್ಟ್ ಹ್ಯಾಂಡು ವೆಪನ್ನ ಹಿಡ್ಕೊಂಡಿದೆ, ಅವನ ಕೈ ಕಟ್ ಆಫ್ ಆಗಿದೆ, ಆದ್ರೂ ವೆಪನ್ ಹಿಡ್ಕೊಂಡಿದೆ. ಹೆಂಗಪ್ಪ ಅಂದ್ರೆ, ಇವಾಗ ಇದು ಕೈಯಲ್ಲ ನಂದು, ಕೈ ಇಷ್ಟು ಕಟ್ ಆಫ್ ಆಗಿದೆ, ಇಷ್ಟು ಫುಲ್ ಬಿದೋಗಿದೆ, ಇಷ್ಟು ಮಾತ್ರ ನನ್ನ ಹತ್ರ ಇರೋದು, ಅದಕ್ಕೋಸ್ಕರ. ಆದ್ರೆ ಈ ಪಾರ್ಟ್ ಇತ್ತಲ್ಲ, ಈ ಬುಲೆಟ್ ಬಿದ್ದಿರೋ ಪಾರ್ಟು, ಅದು ಫುಲ್ ಮಾಂಸ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೊರಟೋಗಿದೆ. ಆ ಪಾರ್ಟ್ ಅಲ್ಲಿ ಏನೂ ಇಲ್ಲ, ಆದ್ರೂ ಕೂಡ ಅದು ಮಿಡ್ ಏರ್ ಅಲ್ಲಿ ತೇಲ್ತಾ ಇದೆ. ಕೈ ಜಾಯಿಂಟು ಆಗಿಲ್ಲ, ಜಾಯಿಂಟ್ ಆಗಿ ಫುಲ್ ಎಲ್ಲ ಅಟ್ಯಾಚ್ ಆಗಿ ಫುಲ್ ಎಲ್ಲ ರಿಜನರೇಟ್ ಆಗಿ ಆ ತರನೂ ಆಗಿಲ್ಲ, ಅಟ್ಯಾಚ್ ಆಗಿದೆ. ಕಾಣಿಸ್ತಾನೆ ಟೋಟಲ್ ಆಗಿ ಈವಿಲ್ ಬ್ರಾಗಿ ಕಾಣಿಸ್ತಾನೆ ನಮ್ಗೆ. ಈವಿಲ್ ಬ್ರಾಗಿ ಕಾಣಿಸ್ತಾನೆ. ಮತ್ತೆ ಎಲ್ಲಾರು ಅವನ್ಗೆ ಎದುರ್ಕೋತಾರೆ. ಮತ್ತೆ ಅವನ್ ಹೇಳ್ತಾನೆ, ಬ್ರಾಗಿ, ಓಹ್ ನನಗಿವಾಗ ಎಲ್ಲಾನು ಸಖತ್ ಆಸಮ್ ಆಗಿ ಅನಿಸ್ತಾ ಇದೆ, ನಾನು ಇವಾಗ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನಿಸ್ತಾ ಇದೆ, ಅಷ್ಟೊಂದು ಪವರ್ ಅಂತ ಆ ತರ ವರ್ತಿಸ್ತಾ ಇದ್ದಾನೆ.
ಮತ್ತೆ ಅಲ್ಲಿ ಇದ್ದಂತ ಅವನ ಎದುರುಗಡೆ ಇದ್ದಂತ ಎಲ್ಲ ಜೈಂಟ್ ವಾರಿಯರ್ ಪೈರೇಟ್ಸ್ನು ಅವನ ಆಕ್ಸಲ್ ಈವಿಲ್ ಲುಕಿಂಗ್ ಆಕ್ಸಲ್ ಧ್ವಂಸ ಮಾಡಿ ಬಿಸಾಕ್ತಾನೆ. ಗಾ ಬಾ 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 ಬಾ. ಓ ಮೈ ಗಾಡ್. ಮತ್ತೆ ಚಾಪ್ಟರ್ ಓದ್ತಾನೆ ಇವಾಗ ನಮ್ಗೆ ಡಾರಿನೂ ಕೂಡ ಈವಿಲ್ ಆಗ್ಬಿಟ್ಟಿದ್ದಾನೆ. ಅವನಿಗೂ ಕೂಡ ಡಾಮಿ ರಿವರ್ಸಿ ಮಾಡಿದ್ದಾರೆ. ಮತ್ತೆ ಇದು ಹೇಗ್ ವರ್ಕ್ ಆಗುತ್ತೆ ಅಂತ ನಮ್ ದೇವರಾಣಿಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಅನ್ಕೊಂಡಿದ್ದೆ ಇವಾಗ ಡೆವಿಲ್ ಜೊತೆ ಎಲ್ಲ ಏನಾರು ಡೀಲ್ ಮಾಡ್ಕೋಬೇಕು ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ನಾರ್ಮಲ್ ಆಗಿ ಟಿಪಿಕಲ್ ಆಗಿ ಏನ್ ಥಿಂಕ್ ಮಾಡ್ತಾರೆ, ಡೆವಿಲ್ಗೆ ಹೆಸರು ಬರ್ಕೊಳ್ಳೋದಾಗಿರ್ಬೋದು ಅಥವಾ ರಕ್ತದ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ತರ ಇರುತ್ತೆ ಅಂತ ಅನ್ಕೊಂಡಿದ್ವಿ ಅಲ್ವಾ. ಎಲ್ಲರೂ ಹಂಗೆ ಅನ್ಕೊಂಡಿದ್ದು. ಇವಾಗ ನಾನು ಆ ಬುಕ್ ಬಂದು ಯಾವಾಗ ಬ್ರಾಗಿ ಟರ್ನ್ ಅದು ನಾನು ಹಂಗೆ ಅನ್ಕೊಂಡಿದ್ದೆ. ಸೊ ಅವ್ನ ಗನ್ನಲ್ಲಿ ಅವ್ನ ಕೈಗೆ ಶೂಟ್ ಮಾಡಿದ್ರು, ಅವ್ನ ಕೈಯಿಂದ ರಕ್ತ ಬಂತು, ಆ ರಕ್ತ ಇಟ್ಕೊಂಡು ಅದರಲ್ಲಿ ಆ ಬುಕ್ಕಲ್ಲಿ ಏನಾರ ಮಾಡಿರ್ಬೋದು, ಅದರಿಂದ ಕಾಂಟ್ರಾಕ್ಟ್ ಆಗಿ ಡಾಮಿ ರಿವರ್ಸ್ ಇದ್ರೆ ಈವಿಲ್ ಬ್ರಾಗಿನ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವಾಗ ಡಾರಿನೂ ಕೂಡ ಈವಿಲ್ ಆಗಿ ಟರ್ನ್ ಆಗಿದ್ದಾನೆ. ಓಕೆನಾ? ಇವಾಗ ಏನು ನೀವು ತಿಳ್ಕೊಬೇಕಾಗಿರೋದು, ಆದ್ರೆ ಡಾರಿಗೆ ಯಾವುದೇ ತರಹದ ಬ್ಲಡ್ ಆಗಲಿ ಅವ್ನ ಗಾಯ ಆಗ್ಲಿ ಏನೂ ಆಗಿಲ್ಲ, ಆದ್ರೂ ಕೂಡ ಅವ್ನು ಡಾಮಿ ರಿವರ್ಸ್ ಆಗಿ ಟರ್ನ್ ಆಗಿದ್ದಾನೆ. ಸೊ ಯಾವುದೇ ತರಹದ ಬ್ಲಡ್ ಕಾಂಟ್ರಾಕ್ಟ್ ಆಗ್ಲಿ ಹೆಸರಾಗ್ಲಿ ಏನು ನಡೆದಿಲ್ಲ. ಇಲ್ಲಿ ಬ್ರಾಗಿಯಿಂದ ಡಾರಿ ಈವಿಲ್ ಆಗಿ ಟರ್ನ್ ಆಗಿದ್ದಾನೆ. ಓ ಮೈ ಗಾಡ್. ಇವಾಗ ಅವರಿಬ್ರು ಸೇರ್ಕೊಂಡು ನಾವಿಬ್ರು ಸೇರ್ಕೊಂಡು ಮೌಂಟೇನ್ ಬಿಯರ್ಡ್ ಯಾರನ್ನ ತಲೆ ತಗಲಾಕ್ಬಿಡೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅಲ್ಲಿ ಅವರಿಬ್ರು ಮಧ್ಯದಲ್ಲಿ ಇದ್ದಂತ ಅವ್ರಿಬ್ರು ಮಧ್ಯಗಡೆ ಒಂದು 3-4 ಜನ ಇರ್ತಾರೆ ಜೈಂಟ್ಸ್ಗಳು. ಆ ಜೈಂಟ್ಸ್ಗಳು ಇವ್ರಿಬ್ರು ನೋಡ್ಬಿಟ್ಟು ಏನ್ ಈ ತರ ಎಲ್ಲ ಮಾಡ್ತಾ ಇದ್ದೀರಾ, ನಾವಿಬ್ರು ನಾವೆಲ್ಲ ಆ ಮಕ್ಕಳನ್ನ ಸೇವ್ ಮಾಡ್ಬೇಕಿತ್ತು, ಅವ್ರನ್ನ ಸೇವ್ ಮಾಡಿದ್ಬಿಟ್ಟು ಇವಾಗ ಬ್ರಾಗಿ ಹತ್ರ ಹೋಗ್ತಾನ, ಅಲ್ಲಿ ಮೌಂಟೇನ್ ಬಿಯರ್ಡ್ ಯಾರ ಹತ್ರ ಹೋಗೋಣ, ಅಲ್ಲಿ ಅವ್ರನ್ನ ಸಾಯಿಸೋಣ ಅಂತ ಹೇಳ್ತಾ ಇದ್ದೀರಾ, ಏನಾಗಿದೆ ನಿಮ್ಮಿಬ್ರಿಗೆ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಕೇಳಿಸ್ಕೊಂಡು ಅವ್ರು ಏನು ಮಾಡಲ್ಲ, ಸುಮ್ಮನೆ ನಿಂತಿರ್ತಾರೆ. ಆ ಕಡೆ ಈ ಕಡೆ ಬ್ರಾಗಿ, ಈ ಕಡೆ ಡಾರಿ ಇಬ್ರು ನಿಂತ್ಕೊಂಡಿದ್ದಾರೆ. ಇಬ್ರು ಮಧ್ಯದಲ್ಲಿ ಇರೋದು 4 ಜನ ಉಳಿದ ಜೈಂಟ್ಸ್. ಸರಿನಾ? ಇವ್ರ ಜೈಂಟ್ಸ್ಗಳು ಮಧ್ಯ ಇರೋದ್ರಿಂದ ಏನಾಗಪ್ಪ ಆಗತ್ತೆ ಅಂದ್ರೆ, ಇವರಿಬ್ರು ಡಾಮಿ ರಿವರ್ಸಿ ಆಗಿರೋದ್ರಿಂದ ಇವ್ರು 3 ಜನ ಕೂಡ ಡಾಮಿ ರಿವರ್ಸಿ ಆಗಿ ಟರ್ನ್ ಆಗ್ತಾರೆ. ಇವರು ಕೂಡ ಈವಿಲ್ ಆಗಿ ಟರ್ನ್ ಆಗ್ತಾರೆ. ಅವರು ಕೂಡ ಸೇಮ್ ಪೋಡಲ್ ಸಿಂಕಕೋತರ ಆಗುತ್ತೆ. ಮತ್ತೆ ಅವರು ಡಾಮಿ ರಿವರ್ಸಿ ಆಗಿ ಟರ್ನ್ ಆಗ್ತಾರೆ. ಇಷ್ಟೊಂದು ಕ್ರೇಜಿ ವಿಷಯ ನಡೀತಾ ಇದೆ. ಮತ್ತೆ ಅವ್ರಿಗೆಲ್ಲರಿಗೂ ನಮ್ಗೆ ನೀಟಾಗಿ ತೋರಿಸ್ತಾರೆ. ಈ ಕಡೆ ಡಾರಿ ಇದ್ದಾನೆ, ಈ ಕಡೆ ಬ್ರಾಗಿ ಇದ್ದಾನೆ, ಅವ್ರ ಮಧ್ಯ 3 ಜನ ನಿಂತಿದ್ದಾರೆ. ಆ 3 ಜನನು ಕೂಡ ಇವರಿಬ್ರು ಮಧ್ಯ ಇರೋದ್ರಿಂದ ಅವರು ಕೂಡ ಡಾಮಿ ರಿವರ್ಸಿ ಆಗಿ ಟರ್ನ್ ಆಗ್ತಾರೆ. ಅಂದ್ರೆ ಒಂಥರ ವೈರಸ್ ತರ ಅನ್ಕೋಬಹುದು. ಇವಾಗ ನಾವು ನೋಡಿದ ತಕ್ಷಣ ನಮ್ಗೆ ವೈರಸ್ ತರ. ಓ ಮೈ ಗಾಡ್. ಆಮೇಲೆ ಅವ್ರನ್ನ ನೋಡ್ಬಿಟ್ಟು ಅವ್ರ 3 ಜನ ಟರ್ನ್ ಆಗಿದ್ ನೋಡ್ಬಿಟ್ಟು ಮಿಕ್ಕಿದ ಜೆಂಟ್ಸ್ಗಳಿಗೂ ಸಿಕ್ಕಾಬಟ್ಟೆ ಭಯ ಆಗ್ಬಿಡುತ್ತೆ. ಯಪ್ಪ ಇವರು ಟರ್ನ್ ಆಗ್ಬಿಟ್ರೆ ಇವರು ಸಿಕ್ಕಾಬಟ್ಟೆ ಕೆಟ್ಟದಾಗ ಕಾಣಿಸ್ತಾ ಇದ್ರೆ ಅಂತ. ಮತ್ತೆ ನಾವು ನೆಕ್ಸ್ಟ್ ಪ್ಯಾನಲ್, ಫೈನಲ್ ಎಪಿಕ್ ಲುಕಿಂಗ್ ಪ್ಯಾನಲ್ಗೆ ಶಿಫ್ಟ್ ಆಗ್ತೀವಿ. ಇವಾಗ ಏನಪ್ಪ ಆಗಿದೆ ಅಂದ್ರೆ, ಕ್ವಿಲ್ಲಿಂಗ್ ಹ್ಯಾಮ್ ಅವನ ಎಲ್ಲ ಈವಿಲ್ ಮಾನ್ಸ್ಟರ್ಸ್, ಸ್ಕೇರಿ ಈವಿಲ್ ಡ್ರೀಮ್ ಮಾನ್ಸ್ಟರ್ಸ್ ನ ಮತ್ತೆ ರಿವೈವ್ ಮಾಡಿ ಮತ್ತೆ ಸ್ಟ್ರಾಂಗರ್ ಮಾಡಿ ಕಳಿಸಿದ್ದಾನೆ. ಮತ್ತೆ ಅವರೆಲ್ಲ ಫುಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಾರೆ. ಅವ್ರ ಮುಂದೆಗಡೆ ಇರೋದು ಹಳೆ ಜೈಂಟ್ ವಾರಿಯರ್ ಪೈರೇಟ್ಸ್, ಡಾರಿ, ಬ್ರಾಗಿ, ಮತ್ತೆ ಅವ್ರ ಇನ್ನು 3 ಜನ ಟರ್ನ್ ಆದ್ರಲ್ಲ ಈವಿಲ್ ಆಗಿ ಆ ಜೈಂಟ್ಸ್, ಅವರೆಲ್ಲ ಮುಂದೆ ನಿಂತ್ಕೊಂಡಿದ್ದಾರೆ. ಎಲ್ಲಾರು ಕ್ರೇಜಿಯಾಗಿ ಕಾಣಿಸ್ತಾ ಇದಾರೆ ಗುರು. ಯಪ್ಪ ಈವಿಲ್, ಓ ಮೈ ಗಾಡ್, ಈವಿಲ್ ಲುಕಿಂಗ್ ಜೈಂಟ್ಸ್ ಮಾತ್ರ ಒನ್ ಆಫ್ ದ ಕ್ರೇಜಿಯಸ್ಟ್ ಅಂಡ್ ಕ್ರೇಜಿಯಸ್ಟ್. ಅಪ್ಪ ಏನ್ ಬ್ಯಾಡ್ ಆಗಿ ಕಾಣಿಸ್ತಾ ಇದಾರೆ ಗೊತ್ತಾ. ಅವ್ರು ಹೇಳ್ತಾರೆ ಇದು ನಿಜವಾದ ಎಲ್ಬಾಫ್ ನ ಪವರ್ ಅಂತ ಹೇಳ್ತಾರೆ. ಇದನ್ನ ಅವ್ರು ಅಷ್ಟನ್ನ ನೋಡ್ಬಿಟ್ಟು ಎಲ್ಲ ಜೆಂಟ್ಸ್ಗಳು ಓಡ್ತಾ ಬಿದ್ದಿದ್ದಾರೆ ಇದನ್ನ ನೋಡ್ಬಿಟ್ಟು. ಓ ಮೈ ಗಾಡ್. ಇದನ್ನ ನೋಡ್ಬಿಟ್ಟು ಗುಂಕೋ ಇಮೋ ಹೇಳ್ತಾಳೆ, ಈ ಎಲ್ಬಾಫ್ ನೇಷನ್ ಇರೋದೇ ಆಳೋದಿಕ್ಕೆ ಅಂತ ಗುಂಕೋ ಇಮೋ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ವೆಸ್ಟರ್ನ್ ವಿಲೇಜ್ ಅಲ್ಲಿ ಇರುವಂತ ಜೈಂಟ್ಸು ಮತ್ತೆ ಮೌಂಟೇನ್ ಬಿಯರ್ಡ್ ಯಾರು ಕೇಳಿಸ್ಕೊಡ್ತಾ ಇರ್ತಾರೆ ಇದ್ರೆಲ್ಲ ನಡೀತಾ ಇರೋದನ್ನ. ಮತ್ತೆ ಅಲ್ಲಿರೋ ಜೈಂಟ್ಸ್ ಎಲ್ಲ ಮೌಂಟೇನ್ ಬಿಯರ್ಡ್ ಯಾರೋಲ್ಗೆ ಹೇಳ್ತಾರೆ, ಮೌಂಟೇನ್ ಬಿಯರ್ಡ್ ಯಾರೋಲ್, ಡಾರಿ ಮತ್ತೆ ಬ್ರಾಗಿ ಈವಿಲ್ ಆಗಿ ಟರ್ನ್ ಆಗ್ಬಿಟ್ಟಿದ್ದಾರೆ, ಅವ್ರು ಇವಾಗ ನಿಮ್ಮನ್ನ ಸಾಯಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ, ನೀವು ಓಡೋಗ್ಬೇಕು, ಇಲ್ಲಿಂದ ಓಡೋಗ್ಬೇಕು ನೀವು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಮೌಂಟೇನ್ ಬಿಯರ್ಡ್ ಯಾರು ಹೇಳ್ತಾನೆ,
ಓಡೋಗೋದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ. ಅಂಡ್ ದಟ್ಸ್ ದ ಎಂಡ್ ಆಫ್ ದಿ ಚಾಪ್ಟರ್. ಸೊ ಸಿಕ್ಕಾಬಟ್ಟೆ ಮಾತಾಡೋದಿದೆ. ಇದಿಷ್ಟು ಚಾಪ್ಟರ್ ಮುಗೀತು. ಏನಿದು ಆಕ್ಚುಯಲ್ ಆಗಿ ಗುಂಕು ಇಮೋನ ಪವರ್ ಅನ್ನೋದ ಮಾತಾಡೋಣ ಬನ್ನಿ. ಗುಂಕು ಇಮೋ ಪವರ್ ಒನ್ ಆಫ್ ದ ಕ್ರೇಜಿಯೆಸ್ಟ್. ನನಗನ್ಸುತ್ತೆ ಗುಂಕು ಅಂದ್ರೆ ಈಮು ಏನಿದ್ದಾರೆ, ಈಮು ಇದೇ ತರನೇ ಎಷ್ಟೊಂದು ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅವನು ಇಷ್ಟು ವರ್ಷ ಯಾಕೆ ಅವನು ಮರೀಶ್ವರದಲ್ಲೇ ಸಿಕ್ಕಾಪಟ್ಟೆ ವರ್ಷ ಕಳೆದಿದ್ದಾನೆ? ಯಾಕೆ ಆಚೆ ಬಂದು ಎಲ್ಲಾರನ್ನೂ ಡಾಮಿ ರಿವರ್ಸಿ ಮಾಡಿ ಅವನ ಪರವಾಗಿ ಟರ್ನ್ ಮಾಡ್ಕೋತಿಲ್ಲ? ಸಿಕ್ಕಾಪಟ್ಟೆ ಕ್ವಶನ್ಸ್. ಓ ಮೈ ಗಾಡ್. ಮತ್ತೆ ಅವ್ನ ಪವರ್ಸು ಯಾರನ್ನ ಬೇಕಾದ್ರೂ ಒಂದು ಸಮ ಮಾಡ್ಕೋಬೋದಾ? ಬರೀ ಗುಂಕೋ ಮಾತ್ರ ನನಗದು ಬರ್ತಾರದು. ಯಾಕೆ ಅವನು ಸಮರ್ಸ್ನ ಸಮನ್ ಮಾಡ್ಕೊಂಡಿಲ್ಲ, ಕಿಲಿಂಗ್ ಹ್ಯಾಮ್ನ ಸಮನ್ ಮಾಡ್ಕೊಂಡಿಲ್ಲ, ಮತ್ತವರು ಗುಂಕೋನೆ ಯಾಕೆ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ. ಸ್ಪೆಷಲ್ ಅಬೌಟ್ ಗುಂಕೋ ವಾಟ್? ಏನ್ ಸ್ಪೆಷಲ್ ಗುಂಕೋಗೆ? ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅವನ ಪವರ್ಸ್ ಒಂಥರ ನಾವು ಇವಾಗ ಒನ್ ಪೀಸ್ ಅಲ್ಲಿ ಮ್ಯಾಜಿಕ್ ನೋಡೋದು ಶುರುವಾಗಿದೀವ. ಮ್ಯಾಜಿಕ್ಸ್, ಓ ಮೈ ಗಾಡ್. ಡೆವಿಲ್ ಪವರ್ಸ್ ಮತ್ತೆ ಹಾಕಿಗಳೇ ಕ್ರೇಜಿ ಆಗಿತ್ತು. ಇವಾಗ ಮ್ಯಾಜಿಕ್ ಪವರ್ ಬಂದಿದೆ ಒನ್ ಪೀಸ್ಗೆ. ಅಂಡ್ ಬುಕ್ ಅಲ್ಲಿ ಒಂಥರ ಮಾಟ ಮಂತ್ರ ಮಾಡೋದು ಅಂತ. ಬುಕ್ ಪೋರ್ಟಲ್ ಓಪನ್ ಆಗುತ್ತೆ, ಅದು ಫುಲ್ ಪೇಜಸ್ ಎಲ್ಲ ಟರ್ನ್ ಆಗುತ್ತೆ, ಅದ್ರ ಒಳಗಿಂದ ಗನ್ ಅಪಿಯರ್ ಆಗುತ್ತೆ. ಗನ್ನು ಒನ್ ಪೀಸ್ ಅಲ್ಲಿ ಗನ್ನು. ಓ ಮೈ ಗಾಡ್, ಯಾವ ವಿಲನ್ ಗನ್ ಯೂಸ್ ಮಾಡಿದಾನೆ ಗುರು ಯಪ್ಪ. ಅದು ಜೈಂಟ್ ಸೈಜ್, ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಗುಂಕೋ ಸೈಜ್ ಗನ್ಸ್ ಅಲ್ಲ, ಜೈಂಟ್ ಸೈಜ್ ಗನ್ಸು. ಬ್ರಾಗಿನ ಕೈನೇ ಕಟ್ ಆಫ್ ಮಾಡಿದೆ ಅಂತ ಪವರ್ಸ್. ಮತ್ತೆ ಇದು ಡೆವಿಲ್ ಫ್ರೂಟ್ ಪವರ್ ಇರ್ಬೋದಾ? ಆಕ್ಚುಯಲ್ ಆಗಿ ನೋಡಕ್ ಹೋದ್ರೆ ಇದು ಇರ್ಬೋದು. ಯಾಕಂದ್ರೆ ಇದು ಒರಿಜಿನಲ್ ಡೆವಿಲ್ ಫ್ರೂಟ್ ಇದ್ರೆ ಹೆಂಗ್ ಮಾಡ್ತೀರಾ? ಒರಿಜಿನಲ್ ಇರ್ಬೋದಿದೆ. ಫಸ್ಟ್ ಆಗಿದೆ ದಿ ಒರಿಜಿನಲ್ ಡೆವಿಲ್ ಫ್ರೂಟ್. ಡೆವಿಲ್ ಫ್ರೂಟ್. Oh my god. I can't even imagine. Oda Sensei is cooking. Chef ever. Oh my god. ನಿಮ್ ಥಾಟ್ಸ್ ಏನಿದೆ ಕೆಳಕ್ ಔಟ್ ಮಾಡಿ ಗುರು. ಯಪ್ಪ. ಇವಾಗ ಮೌಂಟೇನ್ ಬಿಯರ್ಡ್ ಯಾರಲ್ಲಿ ಏನ್ ಮಾಡ್ಬೋದು? ಡಾರಿ ಮತ್ತೆ ಬ್ರಾಗಿ, ಈವಿಲ್ ಲುಕಿಂಗ್ ಜೈಂಟ್ಸು, ಮತ್ತೆ ಕ್ವಿಲ್ಲಿಂಗ್ ಹ್ಯಾಮ್ನ ಪವರ್ ರಿವೈವ್ ಆಗಿ ಬಂದಿದೆ. ಎಲ್ಲರೂ ಏನ್ ಮಾಡ್ತಾರೆ ಗುರು? ಮತ್ತೆ ಈ ಚಾಪ್ಟರ್ ಅಲ್ಲಿ ನಾವು ಲೂಫಿ ಮತ್ತೆ ಗ್ಯಾಂಗ್ ನ ನೋಡೇ ಇಲ್ಲ, ಲೋಕಿನೆಲ್ಲ ನೋಡೇ ಇಲ್ಲ, ಡೆಡ್ರಲ್ಗಂತೂ ಹೋಗೇ ಇಲ್ಲ. ಹಾಕಿ ಮಾತ್ರ ಬ್ಲಾಸ್ಟ್ ಸರಿಯಾಗಿದೆ. ಕುಂಕೋ ಇವನ ಹಾಕಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಕ್ರೇಜಿಯಾಗಿ ಬ್ಲಾಸ್ಟ್ ಆಗಿದೆ ಹಾಕಿ. ಓ ಮೈ ಗಾಡ್. ನಿಮ್ ಥಾಟ್ಸ್ ಏನಾದ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಓ ಮೈ ಗಾಡ್. ಮತ್ತೆ ನೆಕ್ಸ್ಟ್ ಚಾಪ್ಟರ್ಗೋಸ್ಕರ ಕಾಯ್ತಾ ಇದೀನಿ ನಾನು. ನೆಕ್ಸ್ಟ್ ಚಾಪ್ಟರ್ಗೋಸ್ಕರ ಸಿಕ್ಕಾಬಟ್ಟೆ ಕ್ರೇಜಿ ಆಗಿರುತ್ತೆ ನೆಕ್ಸ್ಟ್ ಚಾಪ್ಟರ್ ಕೂಡ. ನಿಮ್ಮ ಕೆಳಗೆ ಕಮೆಂಟ್ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಡೋಮಿ ರಿವರ್ಸಿ.